जल प्रवाह पावितस्थले कलेवलंब्य लंबितां भुजंग तुंग मालिकांतवड्डमड्डमड्डमन्निनादवड्डमर्वयं चकार चंड तांडवं तनोतु न शिव शिवं जटाकटाह संभ्रम भ्रम निलिंब निर्झरी विलोल वीचि वल्लरी विराजमान मूर्धनि धगद्धगज्ज्वलल्ललाट पट्ट पावके किशोर चंद्रशेखरे रति प्रतिक्षणं मम दुर्धरापदे क्वचित् दिगंबरे मनो विनोद मे तु वस्तुनि जटाभुजंग पिंगल स्फुरत् प्रणामणि प्रभा कदंब कुंकुमद्रव प्रलिप्त दिग्वधू मुखे मदान्द सिंधुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरी ओम नमः शिवाय शिवं भजाम्यहं सदा शिवं भजाम्यहं ओम नमः शिवाय ಸ್ನೇಹಿತರೆ ಫೈನಲಿ ರೀಚ್ ಆಗಿದ್ದೀವಿ ಜಡಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ. ಇದ್ರದ್ದು ವಿಶೇಷತೆ ಏನು, ಯಾವ ಕಾಲದಲ್ಲಿ ಆದದ್ದು, ಈಗ ಯಾರು ಮಾಡಿದ್ದು, ಇದು ಹೇಗಾಯ್ತು, ಇಲ್ಲಿ ಪೂಜೆ ಮಾಡಿ ಯಾವ ವಾರ ಪೂಜೆ ನಡೀತೆ, ಭಕ್ತರಿಗೆ ಇಲ್ಲಿಂದ ಒಳ್ಳೇದೇನಾಗಿದೆ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಮತ್ತು ಈ ಪ್ರಧಾನ ಪೂಜೆ ಮಾಡೋದು ಪ್ರಧಾನ ಅರ್ಚಕರಾದಂತ ನಮ್ ಜೊತೆ ಇದ್ದಾರೆ. ನಿಮ್ಮ ಹೆಸರು? ವೀರಭದ್ರಯ್ಯ ಅವ್ರು ನಮ್ ಜೊತೆ ಇದ್ದಾರೆ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ ಬನ್ನಿ, ದಯವಿಟ್ಟು ಸ್ಕಿಪ್ ಮಾಡಿದ್ರೆ ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳಿ. ಮಾಹಿತಿ ತಿಳ್ಕೊಂಡು ದಯವಿಟ್ಟು ನೀವು ಒಂದ್ಸರಿ ವಿಸಿಟ್ ಕೊಡಿ ಸ್ನೇಹಿತರೆ. ಖಂಡಿತ ಇದ್ರ ಬಗ್ಗೆ ಎಲ್ಲ ಫುಲ್ ಎಳ್ಳೆಳಾಗಿ ನಮ್ಗೆ ಹೇಳ್ತಾ ಹೋಗ್ತಾರೆ ಅವರು. ಬನ್ನಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ವಾಮಿ ಜಡಲಿಂಗೇಶ್ವರ ಸ್ವಾಮಿ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಓಂ ಮಹಾಗಣಾಧೇಶ್ವರಭ್ಯೋ ನಮಃ. ಓಂ ಜಡಲಿಂಗೇಶ್ವರ ಸ್ವಾಮಿ ನಮಃ. ಇದು ಬಿಳದ ಗ್ರಾಮ, ನಮ್ಮ ಬಿಳದ ಗ್ರಾಮ ಪೂರ್ವಕಾಲದಿಂದ ಇದು 500 ವರ್ಷ ಇತಿಹಾಸ. ಹಳೆ ಪೂರ್ವಕಾಲ ದೇವರು, ಪೂರ್ವಕಾಲ ದೇವರು. ಒಂದು ಹೊಸ ಮಡಿಕೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಲ್ಲಿ ಫಸ್ಟ್ಗೆ. ಇದು ಸ್ಟಾರ್ಟಿಂಗ್ ಅಲ್ಲಿ ನಡ್ಸಕ್ಕೆ ಕಾರಣ ಯಾವ ಕಾಲದಲ್ಲಿ ಆಗಿದೆ? ಇದಾದ ಒಂದು 500 ವರ್ಷ ಪೂರ್ವಕಾಲದಿಂದ. 500 ವರ್ಷ ಹಿಂದಿಂದ ಆಗಿರುವಂತದ್ದು ಇದು. 500 ವರ್ಷದಲ್ಲಿ ಯಾವ ಶತಮಾನದಲ್ಲಿ ಆಗಿದೆ ಅಂತ ನಮ್ಗೆ ಹೇಳ್ತಾರೆ. 500 ವರ್ಷದಲ್ಲಿ ಹೆಂಗ್ ದೇವ್ರು ಇಲ್ಲಿ ಸ್ಥಾಪನೆ ಆಗೋಕೆ? ಅಲ್ಲಿ ಒಂದು ಚಪ್ಪಡಿ ಗಂಟೆ ಒಂದು ಹೊಸ ಮಡಿಕೆಯಲ್ಲಿ ಪೂಜೆ ಮಾಡ್ತಾ ಇದ್ರು. ಒಂದು ಆಧಾರ್ ಕಟ್ಟಿತ್ತು ಅಲ್ಲೈತಲ್ಲ, ಆ ಪೂಜೆ ಮಾಡ್ಕೊಂಡು ಇರೋ ಕಾಲದಿಂದ ಮಾಡ್ಕೊಂಡ್ಬರ್ತಾರೆ. ಕಾಚಾಕಿ ಟೈಮಲ್ಲಿ ಅಲ್ಲಿ ಒಂದು ತಗೊಂಡೋಗ್ಬಿಟ್ಟು ಗದ್ಗೆ ಇಸ್ಕೊಂಡು ಸಿಹಿಯನ್ನ ಮಾಡಿಪ್ಪ ಅಂದ್ರೆ ಸಿಹಿಪೊಂಗಲ್ ಮಾಡ್ಬಿಟ್ಟು ಎಡೆ ಮಾಡ್ಬಿಟ್ಟು ತಿರ್ಗಾ ಇಲ್ಲಿಗೆ ತಗೊಂಡು ಇಟ್ಬಿಡುವ. ಒಂದು ಗೃಹ ಪ್ರವೇಶ, ಒಂದು ಊರಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಇದು ಅಕ್ಕಪಕ್ಕ ಇದು ಒಂದು ಪಂಚಾಯತಿಗೆ ದೇವ್ರ ಸಂಬಂಧಪಟ್ಟಿದ್ದು. ಯಾರು ನೆಮ್ಮದವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡ್ತಾನೆ ದೇವರು. ನೆಮ್ಮದವ್ರಿಗೆ ವಾತಾವರಣ ಇದೆಲ್ಲ ಪ್ಲೇಸ್ ಚೆನ್ನಾಗೈತೆ. ವಾತಾವರಣ ಬಂದು ಒಂದು ಅದು ಶುಕ್ರವಾರ, ಶನಿವಾರ, ಭಾನುವಾರ ಫುಲ್ ಡೇ, ತಿರ್ಗಾ ಸೋಮವಾರ, ತಿರ್ಗಾ ಅಮಾಸೆ, ಹುಣ್ಣಿಮೆ ಫುಲ್ ಡೇ, ಕಾರ್ತಿಕ ಟೈಮಲ್ಲಿ ಫುಲ್ಲು ರಶ್ ಇರ್ತದೆ. ಇದು ಲಿಂಗ ಇದಲ್ವಾ? ಲಿಂಗ ಇದು ದೇವಸ್ಥಾನ ಯಾವ ಕಾಲದಲ್ಲಿ ಆಗಿರುವಂತದ್ದು ದೇವಸ್ಥಾನ? ಅದು ಚೋಳರ ಕಾಲದಲ್ಲ? ಇಲ್ಲ, ಈಗ ಒಂದು 25 ವರ್ಷ ಇಲ್ಲಿ ಬಂಡೆವಾಡ ಮುಂಚೆ ಫಸ್ಟ್ ಅಲ್ಲಿ ಕೆಳಗಡೆ ಇತ್ತು ಅಂತ. ಅಲ್ಲಿಂದ ಇಲ್ಲಿ ನೆಲ ಸ್ಥಾಪನೆ ಇಲ್ಲಿ ಬಂದು ಇದ್ ಮಾಡಿರೋದು. 25 ವರ್ಷ ಆಯ್ತು. 25 ವರ್ಷ ಇದ್ ಮಾಡಿರುವಂತದ್ದು. ಈ ಬರೋ ಭಕ್ತರು ಯಾವ ಕಷ್ಟ, ಯಾವ ನಿವಾರಣೆಗೋಸ್ಕರ ಇಲ್ಲಿ ಬರ್ತಾರೆ? ಅದೇ ಒಂದು ಹೆಣ್ಣು ಸಿಗಲ್ಲ ಅಂದ್ರೆ ಅರ್ಕೆ ಮಾಡ್ಕೊಂಡು ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಯ್ತದೆ. ಸ್ನೇಹಿತರೆ, ಯಾರಿಗೆ ಹೆಣ್ಣು ಸಿಕ್ಕಿಲ್ಲ, ಯಾರಿಗೆ ನಮ್ಗೇನ್ ಸಂಕಟದಲ್ಲಿದ್ದೀವಿ, ನಿವಾರಣೆ ಆಗ್ಬೇಕಂದ್ರೆ
ಇಲ್ಲಿ ಬಂದು ಕೇಳ್ಕೊಂಡ್ರೆ ಜಡಲಿಂಗೇಶ್ವರನ್ಗೆ ಅದು ಒಳ್ಳೇದಾಗುತ್ತೆ ಅಂತ ಒಂದು ಇಲ್ಲೇ ಊರ್ಗೋಡ ಅಂತ ನಾಗಣ್ಣ ಅಂತ ಆ ಮಗಳಿಗೆ ಅದೇನೋ ಸ್ವಲ್ಪ ತಲೆ ಗಾಯ ತರ ಆಗಿತ್ತು, ಆಪರೇಷನ್ ಮಾಡಿ ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗಿ ಒಂದು ಒಬ್ಬಿಟ್ಟು ಪರ ಮಾಡಿಸ್ರು. ಎಲ್ಲ ಸರಿ ಹೋದ್ಮೇಲೆ ಸರಿ ಎಲ್ಲ ಸರಿ ಹೋದ್ಮೇಲೆ ಆಪರೇಷನ್ ಮಾಡಿ ಸರಿಯಾಯ್ತು. ಹಂಗೆ ಆಮೇಲೆ ಒಂದು ಮಗಳಿಗೂ ತಿರ್ಗಾ ಮಗನ್ಗೆ ಹೆಣ್ಣು ಸಂಕಲ್ಪ ಮಾಡ್ಕೊಂಡು ಆ ಮಗನ್ಗೂ ಒಳ್ಳೇದಾಯ್ತು, ಹೆಣ್ಣು ಸೆಟ್ ಆಗಿ ತಿರ್ಗಾ ಅರ್ಕೆ ಮಾಡ್ಕೊಂಡವ್ರೆ. ಬಟ್ ಇದು ಪುರಾತನವಾದದ್ದು, ಪುರೋದ ಕಾಲದ್ದು ಒಳ್ಳೆ ಪುರಾತನ ಕಾಲದ್ದು. ಇವಾಗ ನೀವು ಪೂಜೆ ಮಾಡ್ತೀರಲ್ವಾ, ಯಾವ ವಾರ ಜಾಸ್ತಿ ಪೂಜೆ ನಡೆಯುತ್ತಿದೆ? ಸೋಮವಾರ ಫುಲ್ಲು ಸೋಮವಾರಗೆ ಶಿವನಿಗೆ ಜಡಲಿಂಗೇಶ್ವರನಿಗೆ ವಿಶೇಷ ದಿನ, ವಿಶೇಷ ಪೂಜೆ. ಪೂಜೆ. ಮತ್ತೆ ಈ ಹಬ್ಬ ಇದೆಲ್ಲ ಬರುತ್ತಲ್ಲ ವರ್ಷಕ್ಕೊಂದ್ಸರಿ, ಶಿವರಾತ್ರಿ ಹಬ್ಬ, ಶಿವರಾತ್ರಿ ಹಬ್ಬನೇ ಮೇ ಜಾಗರಣೆ ಎಲ್ಲ ಇರ್ತದೆ, ಎಲ್ಲ ಫುಲ್ಲು ಇರ್ತದೆ. ಇದು ದೇವಸ್ಥಾನ ಫಸ್ಟ್ ಒಬ್ರು ಪರಮೇಶ್ವರ ಅಂತ ಕಟ್ಸಿದ್ರು ಸುಮಾರಾಗೆ, ಬಂಡೆ ಇದು ಮಾಡಿದ್ಮೇಲೆ 25 ವರ್ಷದಲ್ಲಿನ. ಈಗ ಈಗ ಒಬ್ಬರೇ 5 ವರ್ಷ ಆಯ್ತು, ಇನ್ನು 4 ವರ್ಷ ಮುಂದೆ 5 ವರ್ಷ ನಡೀತಾರೆ. ಸದಾಶಿವಣ್ಣ ಅಂತ, ಸದಾಶಿವ ಅಂತ ಅವ್ರೊಬ್ರೆ. ರೋಡು ನೋಡಿ, ಶಿವನ್ ಸ್ಟ್ಯಾಚು, ಲಿಂಗು ಇವೆಲ್ಲ ಮಾಡ್ಸೋದು ಎಲ್ಲ ಅವ್ರೆ. ದಾಸ ಅಡುಗೆ ಮನೆ, ದಾಸೋಹ ಭವನ ಮಾಡ್ಸೋದು ಒಬ್ರೆ. ಇದು ಯಾವ ಊರಿಗೆ ಸಂಬಂಧಪಟ್ಟದ್ದು? ಬಿಳ್ದಾಳೆ. ಸಂಬಂಧಪಟ್ಟ ದೇವ್ರಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶ, ಈ ಪಂಚಾಯತಿಗೆನೆ ಅವಕಾಶ. ಅಂದ್ರೆ ಇವಾಗ ಮಹಾಶಿವರಾತ್ರಿ ಹೇಳ್ತಾರ, ಮಹಾಶಿವರಾತ್ರಿಯಲ್ಲಿ ಯಾವ ತರ ವಿಶೇಷ ಪೂಜೆ ನಡೀತದೆ? ಪ್ರತಿ ಬೆಳಗಿನ ಜಾವ ರುದ್ರಾಭಿಷೇಕ, ನೈಟು ಫುಲ್ಲು ಜಾಗರಣೆ ಇರ್ತದೆ. ಬಂದವ್ರಿಗೆ 2 ದಿನ 3 ದಿನ ಊಟ ಇರ್ತದೆ ಬಂದವ್ರಿಗೆ, ಭಕ್ತಾದಿಗಳು. ಭಕ್ತರಿಗೆಲ್ಲ ಅವ್ರ ಸಮಸ್ಯೆ ನಿವಾರಣೆ ಆಗಿದೆಯಾ? ಆಗದೆ ಇಲ್ಲ, ಉದಾಹರಣೆ ಯಾರು ಬರಲಿಲ್ಲ, ಆಗದೆ ಎಲ್ಲ ಆಗಿದೆ. ಇಲ್ಲಿ ಇಬ್ಬರು ನಮ್ಮ ವಿಡಿಯೋ ಮುಖಾಂತರ ಬರೋ ಭಕ್ತರಿಗೆ ಯಾವ ತರ ಸಂಕಲ್ಪ ಮಾಡ್ಕೊ ಬನ್ನಿ ಅಂತ ಹೇಳ್ತೀರಾ? ಅದೇ ಎಲ್ಲಿಗೆ ಆರೋಗ್ಯ, ಇಲ್ಲಿ ಬಂದೆ 1 ಗಂಟೆ ಪ್ರಸಾದ ಮಾಡಿದ್ರೆ, ಜ್ಞಾನ ಮಾಡಿದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಯ್ತದೆ. ಈಗ ಆಮೇಲೆ ಒಂದೇನು ಆರೋಗ್ಯ, ಆಮೇಲೆ ಹೆಣ್ಮಕ್ಳು ಮದುವೆ ಆಗಿದ್ರೆ ಸಂಕಲ್ಪ ಮಾಡ್ಕೊಂಡು ವರ ಸಿಗ್ಬೇಕಂದ್ರೆ, ಏನ ಸಿಗ್ಬೇಕಂದ್ರೆ ಕೇಳ್ಕೊಂಡು ಕೋರಿಕೆ ಕೇಳ್ಕೊಂಡ್ರೆ ನೆರವೇರ್ತದೆ. ಇಲ್ಲ ಅನ್ಕಾದ್ರೂ ದೇವ್ರ ಕೈ ಬಿಡಲ್ಲ, ಒಳ್ಳೇದ್ ಮಾಡೋದು. ಅಂದ್ರೆ ಏನೇ ಇದ್ರು ಭಕ್ತರಿಗೆ ಏನೇ ಸಂಕಲ್ಪ ಎತ್ಕೊ ಬಂದ್ರು ಅದಕ್ಕೆ ಖಂಡಿತ ಒಳ್ಳೇದ್ ಮಾಡ್ತಾನೆ. ಸ್ನೇಹಿತರೆ, ನೋಡಿದ್ರಲ್ಲ ಇದೆ ಹೇಗೆ ಬರೋ ಭಕ್ತರಿಗೆ ಜಡಲಿಂಗೇಶ್ವರ ಸ್ವಾಮಿ ಹೇಗೆ ಅವ್ರ ಕಷ್ಟನ ಸ್ಪಂದಿಸಿ ಹೇಗೆ ನಿವಾರಣೆ ಮಾಡ್ತಾರೆ ಅಂತ ಕೇಳಿದ್ರಲ್ಲ. ಇನ್ನ ವಿಶೇಷವಾಗಿ ಕೇಳ್ತೀನಿ ಸ್ನೇಹಿತರೆ, ಇವಾಗ ಬರೋ ಭಕ್ತರಿಗೆ ಅವ್ರ ನಿವಾರಣೆ ಎಲ್ಲ ಸರಿ ಆಗುತ್ತೆ. ಸರಿ ಆದ್ಮೇಲೆ ಅವರು ಏನಾರು ಹರಕೆ ಏನಾರು ಕಟ್ಕೊಂಡು ಈಡೇರಿಸುವಂತದ್ದು ಏನಾರ ಇದೆಯಲ್ಲಿ? ಈಗ ಯಾರು ಅವ್ರೆ ನಾಗಣ್ಣ ಅಂತ ಊರ್ಗೋಡ ಅಂತ, ಅವನೇ ಒಂದು ಒಂದು 5 ವಾರ ಕಾಯಿ ಕೊಡಿದ್ರೆ ಒಳ್ಳೇದಾಯ್ತು ಅಂತ ಅವರೇ ಬಂದು ದೇವ್ರ ಹತ್ರ ಸಂಕಲ್ಪ ಕಟ್ಟಿದ್ಮೇಲೆ ಒಂದ್ ಹೆಣ್ಣು ಸಿಕ್ಕದ್ದು. ಇದು ಇದಾಗಿದ್ದು. ಇಲ್ಲಿ ಊರ ಹಬ್ಬ ಅಂತ ಮಾಡುವಂತ ಊರ ಹಬ್ಬ ಅದೇ ಇದ್ರ ಟೈಮಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಹಿಂದೆ ಮುಂದೆ ಮಾಡ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಬಸವೇಶ್ವರ ಅಂತ ಅದೇ, ಅಲ್ಲಿ ರೋಡಲ್ಲಿ ಅದು ಕೊಂಡ ಆಯ್ತದೆ. ಯುಗಾದಿ ಹಬ್ಬ ಆದ್ಮೇಲೆ ಅದೇ ಹಿಂದೆ ಮುಂದೆ ಇದ್ ಮಾಡ್ಕೊಂಡು ಮಾಡ್ತಾರೆ ಊರಲ್ಲಿ. ಇದು ಊರಿಗೆ ಸಂಬಂಧಪಟ್ಟಿರುವಂತ ಸಂಬಂಧಪಟ್ಟಿರುವಂತ ದೇವಸ್ಥಾನ. ಸ್ನೇಹಿತರೆ ನೋಡಿ, ಇದು ವಿಡಿಯೋ ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನೋಡಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಂತೆಂತ ದೇವಸ್ಥಾನಗಳಿದೆ, ಎಂತೆಂತ ಕಷ್ಟಗಳಿದೆ. ದಯವಿಟ್ಟು ಒಂದ್ಸರಿ ಬಂದು ನೀವೆಲ್ಲ ವಿಸಿಟ್ ಮಾಡಿದ್ರೆ ಖಂಡಿತ ನಿಮ್ ಸಮಸ್ಯೆ ಏನಿದೆ ಖಂಡಿತ ನೆರವೇರುತ್ತದೆ. ನಿಮ್ ಬಾಯಿಂದ ಹೇಳಿ. ಬೆಳಗ್ಗೆಯಿಂದ ಬೆಳಗ್ಗೆ 8 ಓಪನ್ ಆಯ್ತದೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡೋದು. 8 ಗಂಟೆ ಬಂದು ಖಂಡಿತ ಯಾವ ವಾರ ಅಂತ ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಸೋಮವಾರ ಓಪನ್ ಆಯ್ತಾ? ಡೈಲಿ ಓಪನ್, ವಾರದಲ್ಲಿ 7 ದಿನ ಕೂಡ ಓಪನ್ ಇರುತ್ತೆ. ಇವ್ರ ನಂಬರ್ ಕೂಡ ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಸ್ನೇಹಿತರೆ. ಯಾಕಂದ್ರೆ ನಾವೆಲ್ಲೆಲ್ಲ ಹೋಗ್ತೀವಿ ನಿವಾರಣೆಗೆ ಅದು ಇದು ಅಂತ. ನಮ್ಮ ಕನಕಪುರ ತಾಲೂಕು ಇದಾವ ಗ್ರಾಮ ಪಂಚಾಯತಿ ಬರುತ್ತೆ, ಕೊಳಗನಹಳ್ಳಿ ಪಂಚಾಯತಿ ಸ್ನೇಹಿತರೆ. ಬಿಳ್ದಾಳೆ ಗುಡ್ಡೆ ಜಡಲಿಂಗೇಶ್ವರ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಬನ್ನಿ ಒಂದ್ಸರಿ ವಿಸಿಟ್ ಕೊಡಿ ದೇವಸ್ಥಾನಕ್ಕೆ. ನಿಮ್ ಸಮಸ್ಯೆ ಏನಿದೆ ದಯವಿಟ್ಟು ಜಡಲಿಂಗೇಶ್ವರ ಸ್ವಾಮಿ ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ ಮುಗಿಸ್ತಾ ಇದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಯಾರು ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ಹೆಚ್ಚಿನ ಜನ ಸಬ್ಸ್ಕ್ರೈಬರ್ ಮಾಡಿ. ಹಾಗೂ ಬನ್ನಿ ನೀವೊಂದ್ಸರಿ ವಿಸಿಟ್ ಕೊಡಿ ಸ್ನೇಹಿತರೆ. ಬಂದ್ಬಿಟ್ಟು ದೇವ್ರ ಹತ್ರ ಇದ್ರೆ ನಿಮ್ಮ ಸಂಕಲ್ಪ ಮಾಡ್ಕೊಂಡು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಸಣ್ಣದಾಗಿ ನಿಮ್ಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಹೆಚ್ಚಿನ ವಿಡಿಯೋನ ಮಾಡಕ್ ಖಂಡಿತ ಮಾಡ್ತೇನೆ. ಹೆಚ್ಚಿನ ಈ ಅವರು ಹೇಳಿದ್ರು ಶಿವರಾತ್ರಿ ದಿನ ತುಂಬಾ ವಿಜೃಂಭಣೆಯಾಗಿ ಮಾಡ್ತೀವಿ ಅಂತ. ಖಂಡಿತ ಆ ದಿನ ಬಂದು ನಾನು ಡ್ರೋನ್ ಅಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ.
ಲೊಕೇಶನ್ ಏನಂತ. ಸದ್ಯಕ್ಕೆ ನಿಮ್ಗೆ ಇದೊಂದು ವಿಡಿಯೋ ಲಾಂಗ್ ವಿಡಿಯೋ ಹಾಕ್ತೀನಿ ಅಂತ ಕೇಳಿದ ತಕ್ಷಣ ನಾನು ಬಂದು ಇಮಿಡಿಯೇಟ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಬನ್ನಿ ನೀವೊಂದ್ಸರಿ ಇದಕ್ಕೆ ವಿಸಿಟ್ ಕೊಡಿ, ನಿಮ್ ಸಮಸ್ಯೆ ಏನಿದೆ ಖಂಡಿತ ಕೇಳ್ಕೊಳ್ಳಿ, ಖಂಡಿತ ನೆರವೇರ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೂ ಇವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಒಳ್ಳೇದ್ ಮಾಡ್ಲಿ ಭಗವಂತ ಜಡಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ. ಬಂದವ್ರ ಪ್ರತಿಯೊಬ್ರು ಭಕ್ತಾದಿಗಳಿಗೂ ಮುಖಾಂತರ ಒಳ್ಳೇದ್ ಒಳ್ಳೇದ್ ಮಾಡಿ ಮಾಡ್ಲಿ. ಕೇಳ್ಕೊತೀನಿ. ಹ್ಮ್ ಹ್ಮ್